ನಿನ್ನೆ ಕಾಂಗ್ರೆಸ್ ತನ್ನ 17 ಅಭ್ಯರ್ಥಿಗಳನ್ನು ಫೈನಲ್ ಮಾಡಿತ್ತು. 17 ಕ್ಷೇತ್ರಗಳ ಅಭ್ಯರ್ಥಿ ಯಾರು ಅನ್ನೋ ಹೆಸರನ್ನ ಘೋಷಣೆ ಮಾಡಲಾಗಿತ್ತು. ಈಗ ಅದಕ್ಕೆ ಸಂಬಂಧಿಸಿದಂತೆ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಈಗ ಘೋಷಣೆಯಾಗಿರೋದು ಹೊಸ ಮುಖಗಳಲ್ಲ, ಅವರೆಲ್ಲ ಸರಿಯಾದ ಅಡಿಪಾಯ ಇರುವಂಥವ್ರು. ಎಲೆಕ್ಷನ್ ಫೌಂಡೇಶನ್ನು, ನ್ಯೂ ಫೇಸು, ನ್ಯೂ ಸ್ಟ್ರೆಂತು ಇವರು ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನಾನು CM ಇಬ್ಬರು ಚುನಾವಣಾ ಪ್ರಚಾರ ಮಾಡ್ತೀವಿ, ಕೆಲ ಕ್ಷೇತ್ರದಲ್ಲಿ ಒಟ್ಟಿಗೆ ಪ್ರಚಾರ ಮಾಡ್ತೀವಿ, ಕೆಲವೆಡೆ ಪ್ರತ್ಯೇಕವಾಗಿ ಪ್ರಚಾರ ಮಾಡ್ತೀವಿ ಅಂತ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ರೀತಿಯಲ್ಲಿ ಕೂಡ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವಂತ ಆಕಾಂಕ್ಷೆ ಕೂಡ ಕಾಂಗ್ರೆಸ್ಗೆ ಇರುವಂತದ್ದು. ಲೋಕಸಭೆ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋ ಅವರ ಹತ್ರ ಕೇಳೋಣ. ಸರ್, ಈ ಬಾರಿ ಎಷ್ಟು, ಯಾಕಂದ್ರೆ ನಿಖರವಾಗಿ ಹೇಳಿದ್ರೆ 135 ಅಂತ, ಈ ಬಾರಿ ಎಷ್ಟು ಭವಿಷ್ಯ ನುಡಿತಾರೆ, ಎಷ್ಟು ಗೆಲ್ಬಹುದು ಅಂತ? ಈಗ ಅವರ BJP ಅವ್ರದ್ದು ಅನೌನ್ಸ್ ಆಗಲಿ, ನಮ್ಮದು ಅನೌನ್ಸ್ ಆಗಲಿ, ದಳದವ್ರದ್ದು ಅನೌನ್ಸ್ ಆಗಲಿ, ಆಮೇಲೆ ಮಾತಾಡ್ತೀನಿ. ಸರ್, ಅಭ್ಯರ್ಥಿಗಳ ಬಿಡುಗಡೆಯಲ್ಲಿ ಕೂಡ ಒಂದಷ್ಟು ತಂತ್ರಗಾರಿಕೆ ಮಾಡಿದ್ರೆ, ಹೊಸ ಮುಖಗಳು ಕೊಟ್ಟಿದ್ದಾರೆ, ಎಷ್ಟು ವರ್ಕೌಟ್ ಆಗುತ್ತೆ? ಹೊಸ ಮುಖ ಅಲ್ಲ, ಎಲ್ಲ ಸರಿಯಾದ ಅಡಿಪಾಯ ಇರೋಂಥವ್ರು. ಫೌಂಡೇಶನ್, ನ್ಯೂ ಫೇಸ್, ನ್ಯೂ ಸ್ಟ್ರೆಂತ್. ಬೆಂಗಳೂರು ಗ್ರಾಮಾಂತರದಲ್ಲಿ ಯಾಕೆ ಸರ್ ಅಷ್ಟು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದಾರ? ನಂದ್ಯಾಕೆ ಟಾರ್ಗೆಟ್ ಮಾಡ್ತಾರೆ? ಟಾರ್ಗೆಟ್ ಯಾರು ಬೇಕಾದ್ರೂ ಮಾಡಬೇಕು. ಒಂದೇ ಸೀಟ್ ಗೆದ್ದಿದ್ವಲ್ಲ, ಅದಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್, ಇಡೀ ರಾಜ್ಯದಲ್ಲಿ ಪ್ರವಾಸವನ್ನ ನೀವು ಮಾಡಕ್ಕೆ ಹೊರಟಿದ್ರ, CM ಮತ್ತೆ ನೀವು ಒಟ್ಟಿಗೆ ಪ್ರವಾಸ ಮಾಡ್ತಾರೆ, ಹೇಗೆ ಸರ್ ವಿಧಾನಸಭೆ ಚುನಾವಣೆ? ಏನು ಮಾಡ್ತೀವಿ, ಬೇರೆ ಬೇರೆ ಮಾಡ್ತೀವಿ. ಸೊ ಇದಿಷ್ಟು ಕೂಡ DCM ಡಿ.ಕೆ. ಶಿವಕುಮಾರ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.